ಗಂಡನೆಂದು ದ್ರೌಪದಿ ಹೇಳುತ್ತಾಳೆ. ಪ್ರಶ್ನೆ 5, ಪಾಂಚಾಲನೆಂದರೆ ಯಾರು? ಪಾಂಚಾಲನೆಂದರೆ ದ್ರೌಪದಿ. 6ನೇ ಪ್ರಶ್ನೆ, ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ಒದೆದವನು ಯಾರು? ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ಒದೆದವನು ಕೀಚಕ. ಪ್ರಶ್ನೆ 7, ಯಾರನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ? ಕೀಚಕನನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ. 8ನೇ ಪ್ರಶ್ನೆ, ಧರ್ಮಜನ ಹೊರಗೆ ಭೀತರಾದವರು ಯಾರು? ಧರ್ಮಜನ ಹೊರಗೆ ಭೀತರಾದವರು ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು. ಪ್ರಶ್ನೆ 9, ಗಂಡರೋ ನೀವು ಭಂಡರೋ ಎಂದು ಕೇಳಿದವರಾರು? ಉತ್ತರ ದ್ರೌಪದಿ. 10ನೇ ಪ್ರಶ್ನೆ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನ ಓಲು ಎಂದವರಾರು? ಉತ್ತರ ದ್ರೌಪದಿ. ಪ್ರಶ್ನೆ 11, ದ್ರೌಪದಿಯ ಮುಂದಲೆಯ ಹಿಂದಿದವರಾರು ಅಂತ ಕೇಳಿದರೆ ಉತ್ತರ ಕೌರವ. 12ನೇ ಪ್ರಶ್ನೆ, ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರಾರು? ಉತ್ತರ ಸೈಂಧವ. 13ನೇ ಪ್ರಶ್ನೆ, ಮನದೊಳಗೆ ಹಗೆಗಳನ್ನು ಹಿಂಡಿದವರಾರು? ಸರಿಯಾದ ಉತ್ತರ ಭೀಮ. 14ನೇ ಪ್ರಶ್ನೆ, ದ್ರೌಪದಿಯ ಮುಖವನ್ನು ಭೀಮ ಯಾವುದರಿಂದ ತೊಳೆದನು? ಉತ್ತರ ದ್ರೌಪದಿಯ ಮುಖವನ್ನು ಭೀಮ ಗಿಂಡಿಯ ನೀರಿನಿಂದ ತೊಳೆದನು. 15ನೇ ಪ್ರಶ್ನೆ, ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ? ಕೀಚಕನ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ. ಇಲ್ಲಿಗೆ ಒಂದು ವಾಕ್ಯದ ಪ್ರಶ್ನೆಗಳನ್ನು ಮುಗಿತು. ಇನ್ನು 2 ಅಂಕದ ಪ್ರಶ್ನೆ, ಇದನ್ನು 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕೆ ಕೊಡ್ತಾರೆ. ಮೊದಲ ಪ್ರಶ್ನೆ, ಕೊಲಲಕ್ಷಮರೆಂದು ದ್ರೌಪದಿ ಯಾರನ್ನು ಕುರಿತು ಹೇಳಿದ್ದಾಳೆ? ಉತ್ತರ ನಕುಲ ಸಹದೇವರನ್ನು ಕುರಿತು ಕೊಲಲಕ್ಷಮರೆಂದು ದ್ರೌಪದಿ ಹೇಳಿದ್ದಾಳೆ. 2ನೇ ಪ್ರಶ್ನೆ, ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು? ಉತ್ತರ ಮಲಗಿರುವ ಭೀಮನನ್ನು ದ್ರೌಪದಿ ಆತನ ಮುಸುಕನ್ನು ಮೆಲ್ಲನೆ ಸಡಿಲಿಸಿ ಗಲ್ಲ ಹಿಡಿದು ಎಬ್ಬಿಸಿದಳು. 3ನೇ ಪ್ರಶ್ನೆ, ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ? ಉತ್ತರ ಭೀಮ ಕೀಚಕನ ಉಪಟಳವನ್ನು ಗೆಲ್ಲಲು ಒಪ್ಪದಿದ್ದರೆ ತಾನು ಘೋರ ವಿಷವನ್ನು ಕುಡಿಯುವುದಾಗಿ ಹೇಳುತ್ತಾಳೆ. 4ನೇ ಪ್ರಶ್ನೆ, ಉಳಿದ 4 ಪಾಂಡವರ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು? ಉತ್ತರ ಉಳಿದ 4 ಪಾಂಡವರು ಭೀಮನಂತೆ ಮಿಡುಕುಳ್ಳ ಗಂಡಂದಿರಲ್ಲ. ಅವರು ಕೇವಲ ತನ್ನನ್ನು ರಮಿಸುವವರು, ಆದರೆ ಯಾವ ಸಹಾಯಕ್ಕೂ ಬರದವರು. ಇದು ಉಳಿದ 4 ಪಾಂಡವರ ಬಗೆಗಿನ ದ್ರೌಪದಿಯ ಅಭಿಪ್ರಾಯ. 5ನೇ ಪ್ರಶ್ನೆ, ಗಂಡರವರು 3 ಲೋಕದ ಗಂಡರಾರು ಹೆಸರಿಸಿರಿ? ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಇವರು 5 ಗಂಡರು. ಅರ್ಜುನ 3 ಲೋಕದ ಗಂಡ. 6ನೇ ಪ್ರಶ್ನೆ, ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ? ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ವೈರಿಯನ್ನು ಕಡಿಬಂಡ ಮಾಡುತ್ತಾನೆ, ಇಲ್ಲವೇ ತನ್ನ ಒಡಲನ್ನು ಇಕ್ಕುತ್ತಾನೆ, ತನ್ನ ಪ್ರಾಣವನ್ನು ಬಿಡುತ್ತಾನೆ. 7ನೇ ಪ್ರಶ್ನೆ, ಕುಜನರಾದವರು ಏನೆಂದು ನುಡಿಯುತ್ತಾರೆ? ಉತ್ತರ ಕುಜನರಾದವರು ಕೇವಲ ಹೆಣ್ಣು ಹರಿಬಕ್ಕಾಗಿ ತಮ್ಮನ್ನು ಆದೇಶವನ್ನು ಮೀರಿ ಕುಂತಿಯ ಜನರು ಬದುಕಿದರೆ ಎಂದು ನುಡಿಯುತ್ತಾರೆ. 8ನೇ ಪ್ರಶ್ನೆ, ಸೋದರರ ಬಗ್ಗೆ ಭೀಮನು ವ್ಯಕ್ತಪಡಿಸಿದ ಅಭಿಪ್ರಾಯ ಯಾವುದು? ಉತ್ತರ ನನ್ನ ಸೋದರರು ಅಳಿಸಿ ನಡೆಯುವವರು. ನಿನ್ನ ಹಾಡಿ ತೊಂದರೆಗಳನ್ನು ಅವರಿಗೆ ಹೇಳಿ ಅವರ ಮನೆಯನ್ನು ತಿಳಿದುಕೊಳ್ಳಬೇಕು. ನಾವು ಧರ್ಮಜನ ಹೊರಗೆ ಭೀತರಾದವರು. ಇದು ಸೋದರರ ಬಗ್ಗೆ ಭೀಮ ವ್ಯಕ್ತಪಡಿಸಿದ ಅಭಿಪ್ರಾಯ. ಇನ್ನು ಮುಂದಿನ ಪ್ರಶ್ನೆಗಳನ್ನು 4 ಅಂಕದ ಪ್ರಶ್ನೆಗಳು 5-6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ತನಗೊದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತ ನುಡಿಗಳಾವವು? ಉತ್ತರ ಕೀಚಕನಿಂದಾದ ನನ್ನ ಈ ಕಷ್ಟ ಪರಂಪರೆಯನ್ನು ಯಾರಿಗೆ ಹೇಳಲಿ? ಯಾರ ಹತ್ತಿರ ಹೋಗಲಿ? ಯಾರಿಗೆ ಬರಲಿ? ಯಾರಿಗೆ ಇದನ್ನು ತಿಳಿಸಲಿ? ಯಾರನ್ನು ಬೇಡಲಿ? ಅಯ್ಯಯ್ಯೋ, ಹೆಣ್ಣು ಜನ್ಮವನ್ನು ಸುಡಲಿ. ನನ್ನಂತೆ ಘೋರ ಪಾತಕಿಯಾಗಿ ನವೆದವರು ಇನ್ನಾರೂ ಇದ್ದಾರೆ. ಮರಡವಾದರೂ ಬರಬಾರದೆ. ಇದು ತನಗೊದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತ ನುಡಿಗಳು. 2ನೇ ಪ್ರಶ್ನೆ, ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿರಿ? ಉತ್ತರ ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆ ತುಂಬ ಚಿಂತಾಜನಕವಾದದ್ದು. ದ್ರೌಪದಿಯ ಸೌಂದರ್ಯಕ್ಕೆ ಮನಸೋತ ಕಾಮುಕ ಕೀಚಕ ಹಾಡೆ ಹಗಲೇ ರಾಜಸಭೆಯಲ್ಲಿ ಭೀಮನ ಜತೆಯವರ ಎದುರಿನಲ್ಲೇ ಒದೆದು ಅವಮಾನಪಡಿಸುತ್ತಾನೆ. ಈ ಅವಮಾನದ ಸಂಗತಿಯನ್ನು ದ್ರೌಪದಿ ಭೀಮನಿಗೆ ಮನನೊಂದು ಹೇಳುತ್ತಾಳೆ. ನಿನ್ನೆ ಹಾಡೆ ಹಗಲಿನಲ್ಲಿ ರಾಜಸಭೆಯಲ್ಲಿ ಕೀಚಕ ನಿನ್ನ ಜತೆಯವರೆದುರು ನನ್ನನ್ನು ಒದೆದ. ಈ ಅಪಮಾನ ಉಚಿತವಾದುದೇ ನನಗೆ. ಆ ಕೀಚಕ ನನ್ನ ಬೆನ್ನು ಬಿಡುವವನಲ್ಲ, ನಾನಿನ್ನು ಬದುಕುವವಳಲ್ಲ. ಈ ಘಾತಕ ನಿನ್ನನ್ನು ತಾಗದೆ ಬಿಡಲಾರದು. ಉಳಿದ 4 ಪಾಂಡವರು ನನ್ನನ್ನು ರಮಿಸಬಲ್ಲರು, ಆದರೆ ಯಾವ ಸಹಾಯವನ್ನು ಮಾಡಲರಿಯರು. ಇದು ಮಾನದ ವಿಷಯವೇ? ಪಾಪ, ಅವರು ವಿನಯಶೀಲರು. ನಿನ್ನನ್ನು ಬಿಟ್ಟು ಆ ಉಳಿದ 4 ಯೋಗ್ಯಬಾಹಿರರು. ನೀನು ನನ್ನನ್ನು ಮಮತೆಯಿಂದ ನೋಡು. ಚಿತ್ರಸಮತೆಯನ್ನು ಬಿಟ್ಟು ಕೀಚಕನನ್ನು ಯಮನ ಕಾಣಿಸಿ ಕರುಣಿಸು ಎಂದು ಮುಂತಾಗಿ ದ್ರೌಪದಿ ತನಗಾದ ಅವಮಾನವನ್ನು ಭೀಮನಿಗೆ ಹೇಳಿಕೊಂಡ ಬಗೆ ತುಂಬ ಚಿಂತಾಜನಕವಾಗಿದೆ. ದ್ರೌಪದಿಗೆ ಬಂದೊದಗಿದ ಸಂಕಟ, ಕಷ್ಟ ಪರಂಪರೆ ಎಷ್ಟು ತೀವ್ರವಾದುದು ಎಂಬುದಕ್ಕೆ ನಿದರ್ಶನವಾಗಿದೆ. ಮುಂದಿನ ಪ್ರಶ್ನೆ,
ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು? ಉತ್ತರ: ಭೀಮ ದ್ರೌಪದಿಯನ್ನು ಸಂತೈಸಿದ ಬಗೆ ಹೃದಯಸ್ಪರ್ಶಿಯಾದದ್ದು. ಈ ಸಂತೈಸುವಿಕೆ ಆತನಲ್ಲಿ ಹುದುಗಿರುವ ಹಿರಿಯ ಗುಣಕ್ಕೊಂದು ನಿದರ್ಶನ. ಭೀಮ ಕೇವಲ ಕಲಿಭೀಮನಷ್ಟೇ ಅಲ್ಲ, ಆತನಲ್ಲಿ ಕರುಣೆಗೂ ಸ್ಥಳವಿದೆ ಎಂಬುದನ್ನು ಈ ಸಂತೈಸುವಿಕೆ ತಿಳಿಸಿಕೊಡುತ್ತದೆ. ದ್ರೌಪದಿ ತಮ್ಮನ್ನು ಮರ್ಮಾಂಗಕ್ಕೆ ನಾಟುವಂತೆ ವಿಡಂಬಿಸಿದಾಗ ಕಂಬನಿ ದುಂಬುತ್ತಾನೆ. ಆತನ ಅಂತಃಕರಣ ನೆನೆಯುತ್ತದೆ, ರೋಷದ ಘನತೆ ಹೆಚ್ಚುತ್ತದೆ, ಹಗೆಗಳನ್ನು ಮನದಲ್ಲಿ ಹಿಂಡುತ್ತಾನೆ. ನಂತರ ರೋಮಾಂಚನಗೊಂಡು ಉಬ್ಬರಿಸುತ್ತಾ ಮೆಲ್ಲನೆ ದ್ರೌಪದಿಯನ್ನು ಪ್ರೀತಿಯಿಂದ ಬಿಗಿದಪ್ಪಿ ಅವಳ ಕಂಬನಿಯನ್ನು ತನ್ನ ಶಲ್ಲೆಯಿಂದ ಒರೆಸಿ ಸಂತೈಸುತ್ತಾನೆ. 4ನೇ ಪ್ರಶ್ನೆ: ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿರಿ. ಉತ್ತರ: ದ್ರೌಪದಿ 3 ಪ್ರಸಂಗಗಳಲ್ಲಿ ಅವಮಾನಕ್ಕೆ ಒಳಗಾಗುತ್ತಾಳೆ. ಮೊದಲನೆಯ ಪ್ರಸಂಗವೆಂದರೆ ಜನಬೆಂಬಲಕ್ಕೆ ವಿಶೇಷ ಆದ್ಯತೆ ಕೊಟ್ಟ ದುರ್ಯೋಧನ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮುಡಿಯನ್ನು ಹಿಡಿದಳೆದದ್ದು. 2ನೇ ಪ್ರಸಂಗವೆಂದರೆ ಪಾಂಡವರು ವನವಾಸದಲ್ಲಿದ್ದಾಗ ಸೈಂಧವ ಬಂದು ದ್ರೌಪದಿಯನ್ನು ಎಳೆದೊಯ್ದದ್ದು. 3ನೇ ಪ್ರಸಂಗವೆಂದರೆ ಕೀಚಕನ ನಾಯ ಕಾಲದಲ್ಲಿ ನೊಂದದ್ದು. ಇವು ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳು. 5ನೇ ಪ್ರಶ್ನೆ: ಈ ಕಾವ್ಯಭಾಗದಲ್ಲಿ ಮೂಡಿಬಂದಿರುವ ಭೀಮ ದ್ರೌಪದಿಯರ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿರಿ. ಉತ್ತರ: ಪ್ರಸ್ತುತ ಕಾವ್ಯಭಾಗದಲ್ಲಿ ಭೀಮ ದ್ರೌಪದಿಯರ ಸಂಭಾಷಣೆ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಕೀಚಕನಿಗೆ ಒಂದು ಗತಿ ಕಾಣಿಸಲೆಂದು ದ್ರೌಪದಿ ಭೀಮನಲ್ಲಿಗೆ ಬರುವ ಸನ್ನಿವೇಶದಿಂದ ಭೀಮ ದ್ರೌಪದಿಯರ ಸಂಭಾಷಣೆ ಪ್ರಾರಂಭವಾಗುತ್ತದೆ. ಭೀಮನಲ್ಲಿಗೆ ಬಂದ ದ್ರೌಪದಿ ಆತ ಮಲಗಿದ್ದನ್ನು ಕಂಡು ಮೊದಮೊದಲು ಭೀತಳಾದರೂ ನಂತರ ಧೈರ್ಯ ತಂದುಕೊಂಡು ಆತನನ್ನು ಎಬ್ಬಿಸುತ್ತಾಳೆ. ಮಲಗಿದ್ದವನು ಒಮ್ಮೆಲೆ ಎದ್ದ ಭೀಮ ದ್ರೌಪದಿಯನ್ನು ಕಂಡು, ವಲ್ಲಭೆ, ಬಂದ ಕಾರಣವೇನು? ಮುಖದಲ್ಲಿ ತಲ್ಲಣವೇಕೆ? ನಿಟ್ಟುಸಿರು ತಲೆದೋರುತ್ತಿದೆ. ರಾತ್ರಿಯ ಸಮಯದಲ್ಲೇಕೆ ಬಂದೆ ಎಂದು ಕೇಳುತ್ತಾನೆ. ಅದಕ್ಕೆ ದ್ರೌಪದಿ, ನಿನ್ನೆ ಹಗಲು ಹೊತ್ತು ರಾಜಸಭೆಯಲ್ಲಿ ನಿನ್ನ ಜತೆಗಾರರ ಎದುರೇ ಕೀಚಕ ನನ್ನನ್ನು ಒದೆದ. ನನಗೆ ಅಪಮಾನ ಉಚಿತವೇ? ಈ ನೀಚ ಕೀಚಕ ನನ್ನ ಬೆನ್ನು ಬಿಡುವವನಲ್ಲ, ನಾನಿನ್ನು ಬದುಕುವವಳಲ್ಲ. ಈ ಪಾತಕ ನಿನ್ನನ್ನು ತಾಗದೆ ಬಿಡುವುದಿಲ್ಲ. ಉಳಿದ 4 ಪಾಂಡವರು ನನ್ನನ್ನು ರಮಿಸಿದರು. ಇದು ಮಾನದ ವಿಷಯವೇ? ಪಾಪ, ಅವರು ವಿನಯಶೀಲರು. ನಿನ್ನನ್ನುಳಿದು ಉಳಿದವರು ಯೋಗ್ಯಬಾಹಿರರು. ನೀನು ನನ್ನನ್ನು ಮಮತೆಯಲ್ಲಿ ನೋಡು, ಚಿತ್ರಸಮತೆಯನ್ನು ಬಿಟ್ಟು ಬಿಡು. ನೀಚ ಕೀಚಕನನ್ನು ಯಮನಲ್ಲಿಗೆ ಕಾಣಿಸಿ ಕರುಣಿಸು ಎಂದು ಬೇಡಿಕೊಳ್ಳುತ್ತಾಳೆ. ದ್ರೌಪದಿಯ ಈ ಮಾತಿಗೆ ಭೀಮ, ಕಲಹಕ್ಕಾದರೆ ನಾನು ರಮಿಸಲಾದರೆ ಉಳಿದ 4 ಕೆಲವರು ಗಳಿಸಿದ್ದನ್ನು ಕೆಲವರು ಉಂಡು ಜಾರವರು ಎಂಬ ಗಾದೆ ಮಾತಿನಂತಾಯಿತು. ನನ್ನ ಸಹೋದರರು ಅಳುಕಿ ನಡೆಯುವವರಲ್ಲ. ನಿನ್ನ ಚಾಡಿ ತೊಂದರೆಗಳೇನೇ ಇದ್ದರೂ ಅವರಲ್ಲಿ ಹೇಳಿ, ಅವರ ಮನಸ್ಸನ್ನು ತಿಳಿದುಕೋ. ನಾವು ಧರ್ಮಜನ ಹೊರಗೆ ಭೀತರಾದವರು ಎಂದು ಹೇಳುತ್ತಾನೆ. ಈ ಮಾತು ಕೇಳಿ ದ್ರೌಪದಿಗೆ ವಿಪರೀತ ಸಿಟ್ಟು ಬರುತ್ತದೆ. ಆಕೆ ಪಾಂಡವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾ, ಹೆಂಡತಿ ಹರಿಬದಲ್ಲಿ ಗಂಡು ಗೂಸಾದವನು ಒಬ್ಬನೇ ವೈರಿಯನ್ನು ಖಂಡ ಮಾಡುತ್ತಾನೆ, ಇಲ್ಲವೇ ತನ್ನ ಒಡಲನ್ನು ಇಕ್ಕುತ್ತಾನೆ. 5 ಗಂಡಂದಿರು, ಅವರಲ್ಲಿ ಒಬ್ಬ 3 ಲೋಕದ ಗಂಡ. ಇಂಥದ್ದು ಅವಳನ್ನು ಆಳಲಾರಿರಿ. ನೀವು ಗಂಡರೋ ಭಂಡರೋ ಹೇಳಿ ಎಂದು ಮರ್ಮಾಂಗಕ್ಕೆ ನಾಟುವಂತೆ ತಿವಿಯುತ್ತಾಳೆ. ಆದರೂ ಭೀಮ ಒಪ್ಪೋದಿಲ್ಲ. ಆತ ಹೆಣ್ಣು ಹರಿಬಕ್ಕಾಗಿ ತಮ್ಮ ನಾಜ್ಞೆಯನ್ನು ಮೀರಿ ಕುಂತಿ ಮಕ್ಕಳು ಬದುಕಿದರು ಎಂದು ಕುಜನರು ಆಡಿಕೊಳ್ಳುತ್ತಾರೆ. ಆದ್ದರಿಂದ ಇದನ್ನು ಅನ್ನನಿಗೆ ದೂರಬೇಕು. ನಾವು ಉಣ್ಣದ ಬರೀ ಅನ್ನನಾಜ್ಞೆ ಎಂಬ ಕಣ್ಣಿನಲ್ಲಿ ಬಿಗಿದುಕೊಂಡು ಬಂದಿದ್ದೇವೆ ಎಂದು ಹೇಳುತ್ತಾನೆ. ಭೀಮನಿಂದಲೂ ತನ್ನ ಕಾರ್ಯಸಾಧನೆ ಸಾಧ್ಯವಿಲ್ಲವೆಂಬ ಸತ್ಯ ದ್ರೌಪದಿಗೆ ಆಗುತ್ತದೆ. ಕೊನೆಗೆ ಅವಳು ಪಾಂಡವರನ್ನ ಕೂಳಿಗೆ ಹೊಟ್ಟೆ ಹೊರೆಯುವವರು ಎನ್ನುವಲ್ಲಿ ತನ್ನ ವಿಡಂಬಿಸಿದಾಗ ಭೀಮ ಮನಕರಗಿ ದ್ರೌಪದಿಯ ಆಸೆಯನ್ನು ಈಡೇರಿಸಲು ಮುಂದಾಗುತ್ತಾನೆ. ಇಲ್ಲಿಗೆ ಪ್ರಶ್ನೋತ್ತರ ಮುಗಿತು. ಭಾಷಾಭ್ಯಾಸ. ಇವುಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಉತ್ತರ ನೋಡುವ. ಕಲಹ, ಇದಕ್ಕಿರ್ತಕ್ಕಂಥ ಸಮನಾರ್ಥಕ ಪದಗಳು ಜಗಳ, ತಂಟೆ, ಕಾದಾಟ, ಮೈಮನಸ್ಸು. ರಮಣ, ಪ್ರಿಯ, ಪ್ರಿಯತಮ, ನಲ್ಲ, ಗಂಡ, ಪತಿ. ಹರಿ, ಕತ್ತರಿಸು, ತುಂಡರಿಸು, ಪ್ರವಹಿಸು, ಜಿನುಗು. ಕೃಷ್ಣ, ವಿಷ್ಣು, ಕುದುರೆ. ಕುಂದು, ದೋಷ, ಬಾಡು, ಕಾಂತಿಹೀನನಾಗು, ಕಡಿಮೆ. ವಲ್ಲಭೆ, ಪ್ರಿಯೆ, ಪ್ರಿಯತಮೆ, ಸತಿ. ಮೊರೆ, ಕೂಗು, ಅರ್ಭಟಿಸು. ಖತಿ, ಸಿಟ್ಟಾಗು, ಕೋಪಿಸು. ಚಿತ್ತ, ಮನಸ್ಸು, ಮನ. ಕಾಂತೆ, ಪ್ರಿಯೆ, ಪ್ರಿಯತಮೆ. ಕಾಲ, ಸಮಯ, ವೇಳೆ. ನಾರಿ, ಹೆಂಡತಿ, ಪತ್ನಿ. ಗಂಡ, ಪತಿ, ನಲ್ಲ. ಇನ್ನು 2ರಲ್ಲಿ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಲಿಕ್ಕೆ ಹೇಳಿದ್ದಾರೆ. ಮೊದಲ ಪದ ಬತ್ತು ಪರಿಭವ. ಉತ್ತರ: ಧರ್ಮಜನಾಜ್ಞೆಯಲ್ಲಿ 4 ಪಾಂಡವರು ಪರಿಭವಗೊಂಡಿದ್ದರು. ಭ್ರಮಿತನಾಗು. ಅನ್ನನಾಜ್ಞೆಯಲ್ಲಿ ಅರ್ಜುನ ಭ್ರಮಿತನಾಗಿದ್ದ. ಹುರುಳು: 4 ಪಾಂಡವರಲ್ಲಿ ಯಾವ ಹುರುಳಿಲ್ಲ ಎಂಬ ಸತ್ಯ ದ್ರೌಪದಿಗೆ ತಿಳಿದಿತ್ತು. ಬಸವಳಿ: ಕೀಚಕನ ಉಪಟಳಕ್ಕೆ ದ್ರೌಪದಿ ಬಸವಳಿದು ಹೋಗಿದ್ದಳು. ಬಸುರು ಬಗೆ: ಕೀಚಕನ ಬಸುರು ಬಗೆಯುವುದಾಗಿ ಭೀಮ ದ್ರೌಪದಿಗೆ ಮಾತು ಕೊಟ್ಟ. ಗಂಡುಗೂಸು: ಭೀಮನನ್ನು ಉಳಿದ 4 ಪಾಂಡವರಲ್ಲಿ ಒಬ್ಬನೂ ಗಂಡು ಗೂಸಾಗಿರಲಿಲ್ಲ. ಇನ್ನು 3ರಲ್ಲಿ ಏನಿದೆ ಅಂತಂದರೆ, ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು. ಈ ಗಾದೆ ಮಾತನ್ನು ವಿಸ್ತರಿಸಿ ಬರಲಿಕ್ಕೆ ಹೇಳಿದ್ದಾರೆ. ಉತ್ತರ ನೋಡುವ.
ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು, ದುಡಿಯದೇ ಕುಳಿತು ತಿನ್ನುವ ಸೋಂಬೇರಿ ಜನರ ತೀಕ್ಷ್ಣ ವಿಡಂಬನೆ ಈ ಗಾದೆ ಮಾತಿನ ತಾತ್ಪರ್ಯ. ಜನತೆಗೆ ದುಡಿಮೆ ಮಹತ್ವವನ್ನು ಈ ಗಾದೆ ಹೇಳುತ್ತದೆ. ಪ್ರತಿಯೊಬ್ಬನು ಒಂದಿಲ್ಲೊಂದು ದುಡಿಮೆ ಅಥವಾ ಕೆಲಸ ಮಾಡಬೇಕು. ಇನ್ನೊಬ್ಬರು ದುಡಿದುದನ್ನು ಕುಳಿತು ತಿನ್ನುವುದು ಕೇವಲ ಸೋಂಬೇರಿ ಲಕ್ಷಣ ಮಾತ್ರವಲ್ಲ, ಅದಕ್ಕಿಂತ ಬಹುಮುಖ್ಯವಾಗಿ ಅವಮಾನ ಅಪಮಾನದ ಪ್ರಶ್ನೆ. ದುಡಿದು ಬದುಕುವವನಿಗೆ ಸಿಕ್ಕುವ ಬೆಲೆ ಮೌನ, ಮರ್ಯಾದೆ, ಗೌರವಗಳು ದುಡಿಯದೆ ಕುಳಿತು ತಿನ್ನುವ ಸೋಂಬೇರಿಗೆ ಯಾವ ಕಾಲಕ್ಕೂ ಬರಲಾರವು. ದುಡಿಮೆ ನಮ್ಮ ಗೌರವವನ್ನು ಕಾಪಾಡುವುದಲ್ಲದೆ ನಮ್ಮನ್ನು ಸ್ವಾವಲಂಬಿಗಳನ್ನಾಗಿ ಮಾಡುತ್ತದೆ ಮತ್ತು ಕ್ರಿಯಾಶೀಲರನ್ನಾಗಿ ಮಾಡುತ್ತದೆ. ಮೈಮನಗಳನ್ನು ಶುಚಿಯಾಗಿಡುತ್ತದೆ. ಕೆಲವರು ಗಳಿಸುವುದನ್ನು ಉಂಡು ಜಾರುವುದು ಮನುಷ್ಯ ಲಕ್ಷಣವಲ್ಲ ಅಂತಕ್ಕಂಥದ್ದು ಇದೆ. ಇಷ್ಟು ಸೆಕೆಂಡ್ PUC ಕನ್ನಡದಲ್ಲಿರ್ತಕ್ಕಂಥ 3ನೇ ಪದ್ಯದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಾಯಿತು. ಇನ್ನು ಮುಂದಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಲೈನ್ ಅಪ್ ಮಾಡ್ತಾರೆ, ಅದನ್ನು ಸಹಿತ ತಾವು ನೋಡಬೇಕು. ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.